ನನ್ನ ಯಶಸ್ಸಿನಿಂದ ನಮ್ಮ ಅಮ್ಮನೇ ಸರ್. ಕಾಲೇಜ್ಗೆ ನಿಮ್ಗೆ ಒಬ್ಬರೇ ಗರ್ಲ್ ಫ್ರೆಂಡಾ? ನಿಜ ಹೇಳ್ಬೇಕು, ಮನ್ಸು ಮುಟ್ಟು ನಿಜ ಹೇಳ್ಬೇಕು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಿದ್ದೀರಾ 46 ಮೀಡಿಯಾ. ನಾನು ನಿಮ್ಮ ಮನೆ ಮಗ ಆರ್ಯನ್ ಗಂಧದಗುಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ 46 ಮೀಡಿಯಾ. ವೆಲ್ಕಮ್ ಟು 46 ಮೀಡಿಯಾ ಗೌತಮ್ ಅವರೇ. ಥ್ಯಾಂಕ್ ಯು. ಓಕೆ, ಆ್ಯಕ್ಚುಲಿ 20-21 ವರ್ಷದ ಹುಡುಗ ಗೌತಮ್ ಅಂತ ಮೈಸೂರಿನಲ್ಲೇ ಪ್ರಪ್ರಥಮ ಬಾರಿಗೆ ಪ್ರೈವೇಟ್ ಥಿಯೇಟ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಒಂದು ಔಟ್ಲೆಟ್ ಮಾಡ್ತಾರೆ, ಆಮೇಲೆ ಕೂಡ ಅದರಲ್ಲಿ ಸಕ್ಸಸ್ ತಗೊಂಡು 2 ಔಟ್ಲೆಟ್ ಮಾಡ್ತಾರೆ. ಸೊ ಗೌತಮ್ ಅವರೇ, ಮೈಸೂರಿಗೆ ಪ್ರಪ್ರಥಮ ಬಾರಿಗೆ ಪ್ರೈವೇಟ್ ಔಟ್ಲೆಟ್ನ ತಂದಿದ್ದೀರಾ, ಸಾರಿ ಪ್ರೈವೇಟ್ ಥಿಯೇಟ್ರನ್ನ ತಂದಿದ್ದೀರಾ. 2 ಔಟ್ಲೆಟ್ ಇತ್ತಲ್ಲ, ಅದಕ್ಕೆ ಔಟ್ಲೆಟ್ ಅಂತ ಬಂತು, ಸಾರಿ. ಸೊ ಏನಕ್ಕೆ ನಿಮಗೆ ಪ್ರೈವೇಟ್ ಥಿಯೇಟ್ರ್ ಮಾಡಬೇಕು ಅನ್ನಿಸ್ತು? ಹೆಂಗೆ ನಿಮಗೆ ಇದ್ರ ಕಾನ್ಸೆಪ್ಟ್ ಬಂತು ನಿಮಗೆ? ಸರ್ ಆ್ಯಕ್ಚುಲಿ 2022 ಅಲ್ಲಿ ಸೆಪ್ಟೆಂಬರಲ್ಲಿ ನನ್ನ ಗರ್ಲ್ ಫ್ರೆಂಡ್ ಬರ್ಡೇ ಇರುತ್ತೆ. ಅವಳ ಬರ್ಡೇ ಇದ್ದಾಗ ಸರ್ಚ್ ಮಾಡ್ತಾ ಇರ್ತೀನಿ, ಸೊ ಯಾವುದು ಸೆಲೆಬ್ರೇಟ್ ಮಾಡೋಣ, ಇಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ. ಸೊ ನನಗೆ ಯಾವುದೋ ಅಷ್ಟು ಇಷ್ಟ ಆಗಲ್ಲ ಪ್ಲೇಸು. ಸೊ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದಾಗ ಬ್ಯಾಂಗ್ಳೂರಲ್ಲಿ ಯಾವುದೋ ಪ್ಲೇಸ್ ಬರುತ್ತೆ, ಬಟ್ ನನಗೆ ಟೈಮ್ ಇರಲಿಲ್ಲ. ಅವಳನ್ನ ಇಲ್ಲಿಂದ ಬ್ಯಾಂಗ್ಳೂರಿಗೆ ಜರ್ನಿ ಮಾಡಿಸಿ ಮತ್ತೆ ಸೆಲೆಬ್ರೇಟ್ ಮಾಡಿ ಮತ್ತೆ ಇಲ್ಲಿ ಕರ್ಕೊಂಬರೋಷ್ಟು ಟೈಮ್ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ, ಆ ವರ್ಷ ಅಲ್ಲೇ ಸೆಲೆಬ್ರೇಟ್ ಮಾಡಿ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಸೊ ಕಾಲೇಜಲ್ಲಿ ಏನೋ ಪ್ರಾಬ್ಲಮ್ ಆಗಿ ಸೆಕೆಂಡ್ ಇಯರ್ ಡಿಗ್ರಿಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಆವಾಗ ಇನ್ನೇನು ಮಾಡಲ ಮನೇಲಿ ಕೂತ್ಕೊಂಡು ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ಅಪ್ರೋಚ್ ಮಾಡಿದೆ. ಸೊ ಈ ಥರ ಒಂದು ಕಾನ್ಸೆಪ್ಟ್ ತಂದಿದ್ದೀನಿ, ನೋಡು ಹ್ಞೂ ಅಂತ ಹೇಳಿದ್ರೆ ಮಾಡ್ತೀನಿ ಅಂತ ನಮ್ಮ ಅಮ್ಮಗೆ ಹೇಳ್ತೀನಿ. ಓ ಹಂಗಾರೆ ಇವಾಗ ನಿಮ್ಗೆ 21 ವರ್ಷ, ನೀವು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಿದಾಗ ಎಷ್ಟು ವರ್ಷ? ಸರ್ ಆ್ಯಕ್ಚುಲಿ ನಾನು ಸೆಕೆಂಡ್ ಇಯರ್ ಡಿಗ್ರಿ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್. ನೈಸ್. ಆಲ್ಮೋಸ್ಟ್ ಒಂದು 19 ವರ್ಷ ಅಷ್ಟೇ ನಾನು ಸ್ಟಾರ್ಟ್ ಮಾಡಿದೆ. ಅದೇ ಪ್ರತಿ ಗಂಡಿನ ಯಶಸ್ಸಿನಿಂದ ಸ್ತ್ರೀ ಇರ್ತಾರೆ. ಸೊ ನಿಮ್ಮ ಯಶಸ್ಸಿಗೂ ಸ್ತ್ರೀ ಇರ್ತಾರೆ, ಯಾರದು? ಅದು ಒಂದು ನಮ್ಮಮ್ಮ. ಓಕೆ. ಸೊ ಇನ್ನೊಂದು ಐಡಿಯಾ ಬಂದಿದ್ದು ನಮ್ಮ ಹುಡುಗಿಯಿಂದ. ನೈಸ್ ನೈಸ್. ಆಮೇಲೆ ನಿಮಗೆ ರಿಸ್ಕ್ ಅನ್ನಿಸ್ತಿಲ್ವಾ? ಯಾಕೆಂದರೆ ನಿಮ್ಗೆ ಈಗ 19 ವರ್ಷ, ಸುಮಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾಕೆಂದರೆ ಬಿಸ್ನೆಸ್ಸು ಅನ್ನೋದು ವಾಟ್ ಎವರ್ ಇಟ್ ಮೇ ಬಿ, ಪ್ರಾಫಿಟ್ ಸೆಕೆಂಡ್ರಿ. ಬಿಸ್ನೆಸ್ಸಲ್ಲಿ ಲಾಸು ಪ್ರಾಫಿಟು ಸೆಕೆಂಡ್ರಿ. ಧೈರ್ಯ ಬೇಕು. ಯಾಕೆಂದರೆ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಮ್ಯಾನ್ಗಿಂತ ಫೇಲ್ಯೂರ್ಡ್ ಮ್ಯಾನೇ ಜಾಸ್ತಿ ಇರ್ತಾರೆ. ಸೊ ನಿಮ್ಗೆ ಅವಾಗ ಧೈರ್ಯ ಹೆಂಗೆ ಬಂತು? ಸರ್ ಭಯ ಅನ್ನೋದು ಸ್ಟಾರ್ಟಿಂಗಲ್ಲೇ ಇತ್ತು. ಲಾಸ್ ಆದರೆ ಏನು ಮಾಡೋದು, ಹೊಸ ಕಾನ್ಸೆಪ್ಟ್ ಬೇರೆ. ನನಗೆ ಎಲ್ಲದಕ್ಕೂ ಪರದಾಡಿದ್ದೀನಿ ಲಾಸ್ಟ್ ಟೈಮ್, ಫಸ್ಟ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ. ಲೈಸೆನ್ಸ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಅವ್ರಿಗೆ ಏನು ಕೊಡಬೇಕು, ಯಾವ ಕ್ಯಾಟಗರಿಗೆ ಹಾಕಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅವ್ರಿಗೆ. ಸೊ ಪ್ರೈವೇಟ್ ಥಿಯೇಟ್ರು ಅನ್ನೋ ಕಾನ್ಸೆಪ್ಟ್ ಕೊಟ್ಟಾಗ ಸೊ ಅದೆಲ್ಲ ಮಾಡಿ ಆಮೇಲೆ ಏನೇನೋ ಆಗಿ ಕೊನೆಗೆಲ್ಲ ಸಕ್ಸಸ್ ಆಗುತ್ತೆ. ಡಿಸೆಂಬರ್ ಅಷ್ಟೊತ್ತಿಗೆ ಮುಗಿಯುತ್ತೆ ಅದೆಲ್ಲ. ಎಷ್ಟು 2 ಔಟ್ಲೆಟ್ ಇದೆ ಅಲ್ವಾ ನಿಮ್ಗೆ? ಹೌದು ಸರ್, ಸದ್ಯಕ್ಕೆ 2 ಔಟ್ಲೆಟ್ ಇದೆ. ಓಕೆ. ಆಮೇಲೆ ಗೌತಮ್ ಅವರೇ, ನಿಮ್ಮ 20 ವರ್ಷದ ಆಸುಪಾಸಿನ ಯುವಕ ನೀನು. ಸೊ ನಿಮಗೆ 1, 2, 3 ಅವಾರ್ಡ್ ಬಂದಿದೆ ಅಂತ ಕೇಳಿದೆ. ಆ್ಯಕ್ಚುಲಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್ ನನಗೆ ಬಂದು ಬೆಸ್ಟ್ ಪ್ರೈವೇಟ್ ಥಿಯೇಟರ್ ಇನ್ ಮೈಸೂರು ಅಂತ ಒಂದು ಅವಾರ್ಡ್ ಬಂದಿದೆ. ಅದೇ ಮೊದಲನೇ ಅವಾರ್ಡು. ಸೊ ಅದು ಅವಾರ್ಡ್ನ ನೋಡಿ ಇನ್ನೊಬ್ರು ಗುರುತಿಸಿ ಓಕೆ ಅಂತ ಹೇಳಿ ಅದು 15 ಡೇಸ್ಗೆ ಇನ್ನೊಂದು ಅವಾರ್ಡ್ ಬರುತ್ತೆ, ಇನೋವೇಟಿವ್ ಸ್ಟಾರ್ಟ್ಅಪ್ ಇನ್ ಮೈಸೂರು ಅಂತ ಅಂದ್ಬಿಟ್ಟು. ಸೊ ಅದಾಗಿದ್ದ ಒಂದು ಸೆಕೆಂಡ್ ಬ್ರಾಂಚ್ ಓಪನ್ ಮಾಡ್ತೀನಿ. ಸೆಕೆಂಡ್ ಬ್ರಾಂಚ್ ಬಂದು ಇಡೀ ಇಂಡಿಯಾಗೇನೆ ಫಸ್ಟ್ ಪ್ರೈವೇಟ್ ಡೂಮ್ ಹಾಲ್ ಅಂತ ಇದೆ. ಇಡೀ ಇಂಡಿಯಾಗೆ, ನಾಟ್ ಓನ್ಲಿ ಮೈಸೂರು ಕರ್ನಾಟಕ, ಇಡೀ ಇಂಡಿಯಾಗೇನೆ ಫಸ್ಟ್ ಪ್ರೈವೇಟ್ ಡೂಮ್ ಹಾಲ್ ಅಂತ ಬರುತ್ತೆ. ಅಂದ್ರೆ ಬೇರೆ ಕಡೆ ಇದಾವೆ ತುಂಬಾ, ಅದೆಲ್ಲ ಪಬ್ಲಿಕ್ ಡೂಮ್ಸ್. ಸೊ ಈಗ ಇದೊಂದು ರೆಸ್ಟೋರೆಂಟ್ ಅಂದ್ರೆ ಹಿಂಗೆ ಡೂಮ್ಗಳು ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಸೆಲೆಬ್ರೇಟ್ ಮಾಡೋದು ಅಲ್ಲಿ ಕಾಣದ ಹತ್ರ. ಬಟ್ ನಮ್ದು ಹೆಂಗಿದೆ ಅಂದ್ರೆ ಕಂಪ್ಲೀಟ್ ಪ್ರೈವೇಟ್ ಇದೆ. ಸೊ ಇಲ್ಲಿ ಸೆಲೆಬ್ರೇಟ್ ಮಾಡೋರು ಒಳಗಡೆ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ, ಪಕ್ಕದವ್ರಿಗೆ ಅವ್ರಿಗೂ ಗೊತ್ತಾಗಲ್ಲ. ಸೊ 2 ಡೂಮ್ ಇದೆ. ಸೊ ಅದು ಬಂದು ಇಂಡಿಯಾದಲ್ಲೇ ಫಸ್ಟ್ ಪ್ರೈವೇಟ್ ಡೂಮ್ ಹಾಲ್. ಅದಕ್ಕೊಂದು ಅವಾರ್ಡ್ ಬರುತ್ತೆ, ಇಂಡಿಯಾಸ್ ಐಕಾನಿಕ್ ಡೂಮ್ ಶೇಪ್ ಪ್ರೈವೇಟ್ ಸೆಲೆಬ್ರೇಷನ್ ಹಾಲ್ ಅಂತ. ಸೊ ಟೋಟಲ್ 3 ಅವಾರ್ಡ್ಸ್ ಬಂದಿದೆ ಇನ್ನು. ಸೂಪರ್. ಇನ್ನು 100 ಬರಲಿ. ನಿಮ್ಮ ಆಶೀರ್ವಾದ. ಅಯ್ಯೋ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಓಕೆ ಗೌತಮ್ ಅವರೇ, ನಿಮ್ಮ ಒಂದು ನೀವು ಸ್ಟಾರ್ಟ್ಅಪ್ ಮಾಡಿದಾಗ 19 ವರ್ಷ ಅಂತ ಹೇಳಿದ್ರಿ, ಇವಾಗ 2 ವರ್ಷ ಸಕ್ಸಸ್ಫುಲ್ ಆಗಿದ್ದೀರಾ. ಸೊ ನೀವು ಒಂದು ಯುವಕರಿಗೆ ಅಂದರೆ 21 ಅಪ್ ಟು 25 ಯುವಕರಿಗೆ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡೋರಿಗೆ ಏನು ಸಜೆಷನ್ ಕೊಡ್ಬೋದು ನೀವು? ಸರ್ ಸಜೆಷನ್ ಅಂದರೆ ಫಸ್ಟ್ ಅವ್ರು ನಂಬೇಕು ಸರ್. ಓಕೆ. ಬೇರೆಯವ್ರನ್ನ ನಂಬಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ಬೇರೆಯವ್ರನ್ನ ನಂಬಿದ್ರೆ ಅವ್ರಂತೂ ಅವ್ರಿಗೆ ಮಾಡ್ಕೊಡಲ್ಲ. ಸೊ ಜೊತೆಲಿ ಇದ್ಕೊಂಡು ಅವರೇ ಮಾಡ್ಕೊಂಡು ಹೋಗ್ತಾರ ಹೊರತು ಇವ್ರಿಗಂತೂ ಏನು ಹೆಲ್ಪ್ ಮಾಡಲ್ಲ. ಸೊ ಅವ್ರನ್ನ ಫಸ್ಟ್ ಅವ್ರು ಬಿಲೀವ್ ಮಾಡಬೇಕು. ಓಕೆ, ರಿಸ್ಕ್ ಆಗುತ್ತೆ, ಪಾಸ್ ಆರ್ ಫೇಲ್, ಫಸ್ಟ್ ಎಕ್ಸಾಮ್ ಬರೀಬೇಕು ಆ ಥರ.
ರಿಸಲ್ಟ್ ಸೆಕೆಂಡ್ರಿ ಪಾಸ್ ಆಫ್ ಫೇಲ್. ಬಟ್ ಮಾಡಿ ಈಗ ಒಬ್ರೇನೋ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನೇ ಮಾಡಿದ್ರೆ ಅವ್ರಿಗೆ ವ್ಯಾಲ್ಯೂ ಇರಲ್ಲ. ಸೊ ಈಗ ಎಕ್ಸಾಂಪಲ್ ನಾನೊಂದು ಪ್ರೈವೇಟ್ ಥಿಯೇಟರ್ ಮಾಡ್ತಾ ಇದ್ದೀನಿ. ಸೊ ಈಗ ನೀವು ನನ್ನ ಫ್ರೆಂಡು, ಸೊ ನೀವು ಬಂದು ಪ್ರೈವೇಟ್ ಥಿಯೇಟರ್ ಮಾಡಿದ್ರೆ ನಮ್ಮಲ್ಲೇ ಕಾಂಪಿಟೇಷನ್ ಆಗುತ್ತೆ ಅಷ್ಟೇ. ಈಗ ನನಗೆ ದಿನ ಒಂದು 10 ಇವೆಂಟು, ಸೊ ಡಿವೈಡ್ ಆಗುತ್ತೆ ಇಬ್ರಿಗೂ 5 ಇವೆಂಟ್ ಆಗುತ್ತೆ. ಅದೇ ನಿಮ್ಮ ಫ್ರೆಂಡ್ ಇನ್ನೊಬ್ಬ ಮಾಡಿದ್ರೆ 5 ಇದ್ದಿದ್ದು 3 ಬರುತ್ತೆ, ಇನ್ನೊಬ್ಬ ಮಾಡಿದ್ರೆ 2 ಬರುತ್ತೆ. ಸೊ ಆ ಥರ ಈಗ ಮೈಸೂರಲ್ಲಿ ಪಾಪ್ಯುಲೇಷನ್ ಇದೆ ಇಲ್ಲ ಅಂತಲ್ಲ, ಬಟ್ ಎಲ್ಲ ಸ್ಪ್ಲಿಟ್ ಆದಾಗ ಏನಾಗುತ್ತೆ ಅಂದ್ರೆ ಲಾಸ್ ಆಗುತ್ತೆ. ಸೊ ಅದ್ರ ಬದಲು ಸೊ ಈಗ ಪ್ರೈವೇಟ್ ಥಿಯೇಟರ್ ಒಂದೇ ಬಿಸ್ನೆಸ್ ಅಲ್ಲ, ಇನ್ನ ತುಂಬಾ ಇದೆ. ಸೊ ಕಡಿಮೆ ಬಜೆಟ್ ಎಲ್ಲ ಇದೆ. ಸೊ ಹೊಸದಾಗಿ ಕಸ್ಟಮರ್ಸ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನ ನಾವು ಪ್ರೊವೈಡ್ ಮಾಡಿದ್ರೆ ಸೊ ಕಸ್ಟಮರ್ಸ್ ಆಟೋಮೆಟಿಕ್ ಆಗಿ ಅದಕ್ಕೆ ಗ್ರ್ಯಾಬ್ ಆಗ್ತಾರೆ ಆ ಥರ. ಓಕೆ ಗೌತಮ್ ಅವರೇ, ನಿಮ್ಮ ಎಜುಕೇಶನ್ ಬಗ್ಗೆ ಹೇಳ್ಬೋದಾ? ನಿಮ್ಮ ಕಾಲೇಜ್ ಸ್ಟಡೀಸ್, ಸ್ಕೂಲ್ ಸ್ಟಡೀಸ್, ಸ್ಕೂಲ್ ಲವ್, ಕಾಲೇಜ್ ಲವ್? ಸ್ಕೂಲ್ ಲವ್, ಕಾಲೇಜ್ ಲವ್ ಅಂತ ಏನಿಲ್ಲ. ಸೊ ಎಷ್ಟು ಲವ್ ಇದಾವೆ ಟೋಟಲ್? ಹಂಗಾರೆ ಹೇಳ್ಬೇಕು, ಅಲ್ಲೆಲ್ಲ ನೋಡ್ಕೊಂಡು ಹೇಳೋದಲ್ಲ, ಯೋಚನೆ ಮಾಡಿ ಹೇಳೋದ, ಇಲ್ಲಿಂದ ನೇರವಾಗಿ ಬರ್ಬೇಕು, ನಿಜನೇ ಬರ್ಬೇಕು. ಇಲ್ಲ, ಸದ್ಯಕ್ಕೆ ಒಂದೇ ಇರೋದು. ಸದ್ಯಕ್ಕೆ ಮುಂದಕ್ಕೆ ಇಲ್ಲ, ಅದೇ ಫೈನಲ್. ಸೊ ಮತ್ತೆ ಸದ್ಯಕ್ಕೆ ಅಂದ್ರೆ ಒಂದೇ ಅಂತ ಹೇಳ್ಬೇಕಪ್ಪ. ಅಲ್ಲ, ಒಂದೇ ಇರೋದು. ಓಕೆ ಓಕೆ ಓಕೆ, ವೆಲ್ ಆ್ಯಂಡ್ ಗುಡ್. ಮತ್ತೆ ಗೌತಮ್ ಅವರೇ, ನೀವು ಕೂಡ ನೀವು ಮೊದಲು ಏನಾದ್ರು ಕೆಲಸ ಮಾಡಿ ಕೆಲ್ಸಕ್ಕೆ ಹೋಗಿ ಅಥವಾ ಕೆಲಸ ಮಾಡಿದ್ರಾ? ಮಾಡಿದ್ದೀನಿ. ನೈಸ್. ಕಾಲೇಜ್ಗೆ ಹೋಗ್ತಾ ಪಾರ್ಟ್ ಟೈಮ್ ಆಗಿ ತುಂಬಾ ಕೆಲಸಗಳು ಮಾಡ್ತಾ ಇದ್ದೆ ಅವಾಗ. ಕಾಲೇಜ್ ಹೋಗ್ತಾನೆ ಕೆಲಸ. ಇದು ಅಷ್ಟೇ, ಫೈನಲ್ ಇಯರ್ ಡಿಗ್ರಿ ಹೋಗ್ತಾ ಇದ್ದಂಗೆ ಮಾಡಿದ್ದು. ಓಕೆ. ಸೊ ನೀವು ಇಂಡಿಯಾಗೆ, ಕರ್ನಾಟಕಕ್ಕೆ, ಮೈಸೂರಿಗೆ ಒಂದು ಇಂಟ್ರೊಡ್ಯೂಸ್ ಮಾಡಿಸಿದ್ದೀರಾ ಡೂಮ್ ಹಾಲು ಅಥವಾ ಪ್ರೈವೇಟ್ ಹಾಲು. ಸೊ ಬೇರೆ ನಿಮ್ಮ ಏಜು ಒಂದು 20, 21, 22, 23, 24, 25 ಯೂತ್ಸ್ಗೆ ಬಿಸ್ನೆಸ್ ಮಾಡಬೇಕು ಅಂದರೆ ನಿಮ್ಮ ಕಡೆಯಿಂದ ಸಜೆಷನ್ಸ್ ಏನು? ಯಾಕೆಂದರೆ ಕೆಲವ್ರು ಗೊತ್ತಿರಲ್ಲ ಏನು ಮಾಡಬೇಕು ಏನು ಅಂತ. ಕೆಲವರು ಸಕ್ಸಸ್ ಆಗಿರೋರು ಇದ್ದಾರೆ, ಫೇಲ್ಯೂರ್ ಆಗಿರೋರು ಇದ್ದಾರೆ, ಇನ್ನೂ ಸಕ್ಸಸ್ ಕಾಣ್ದೇನೋ ಇದ್ದಾರೆ, ಇನ್ನೂ ಸಕ್ಸಸ್ ಸಕ್ಸಸ್ ಆಗದೇ ಇರೋರು ಇದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಚಿಕ್ಕ ಅಮೌಂಟಲ್ಲೋ ಅಥವಾ ಸ್ವಲ್ಪ ಅವರೇಜ್ ಅಮೌಂಟಲ್ಲೋ ಬಿಸ್ನೆಸ್ ಸ್ಟಾರ್ಟಪ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ, ನಿಮ್ಮ ಒಂದು ಸಜೆಷನ್ಸ್? ಸರ್, ಅಷ್ಟು ಸಜೆಷನ್ ಕೊಡೋಷ್ಟು ದೊಡ್ಡ ನಾನಲ್ಲ. ಸೊ ಅದೆಲ್ಲ ನಾನು ಕಲಿತು ಇಲ್ಲ ಗೌತಮರೇ, ಅದಲ್ಲ ದೊಡ್ಡವರು ಚಿಕ್ಕವರು ಅಂತಲ್ಲ. ಸೊ ಇವಾಗ ಬಂದು ನಾನೊಂದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಅಂದರೆ, ಸೊ ಮೈಸೂರಿಗೆ ಒಂದು ಪ್ರೈವೇಟ್ ಥಿಯೇಟ್ರ್ ಇಂಟ್ರೊಡ್ಯೂಸ್ ಮಾಡಿದ್ರಿ, ಖುಷಿ. ಮತ್ತು ಇಂಡಿಯಾಗೆ ಡೂಮ್ ಪ್ರೈವೇಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಿ, ಅದು ಖುಷಿನೇ. ಸೊ ಅದೇ ಥರ ನಿಮ್ಮ ಒಂದು ಇಂಟರ್ವ್ಯೂ ಕೇಳಿ ಬೇರೆಯವರು, ಈಗ ನಾನು ಗೌತಮ್ ಅವ್ರ ಥರ ಆಗಬೇಕು, ನಾನು ಒಂದು 10 ಜನ 20 ಜನ 100 ಜನ ಕೆಲಸ ಕೊಡೋಷ್ಟು ಬೆಳಿಬೇಕು ಅಂತ ಇರ್ತಾರೆ. ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಇರ್ತಾರೆ. ಸೊ ಅವ್ರಿಗೆ ನಿಮ್ಮ ಕಡೆ ಒಂದು ಸಜೆಷನ್, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅನ್ನೋ ಒಂದು ಸಜೆಷನ್ಸ್? ಸರ್, ಈಗ ಏನಿಲ್ಲ, ಅವ್ರಿಗೆ ಒಂದು ನಾಲೆಜ್ ಇದ್ದುಬಿಟ್ರೆ ಸಾಕು. ಸೊ ಅಂದರೆ ಮಾಡ್ತೀವಿ ಅನ್ನೋದೊಂದು ಧೈರ್ಯ ಇದ್ದರೆ, ಮತ್ತು ಬ್ಯಾಕ್ ಬೋನಲ್ಲಿ ಸಪೋರ್ಟ್ ಮಾಡೋರು ಇರಬೇಕು. ಈಗ ಕೆಲವ್ರು ಅಂತಾರೆ, ಈಗ ನಾನು ಮಾಡೋ ಟೈಮಲ್ಲೇ ತುಂಬ ಜನ ಅಂತ ಇದ್ರು, ಸೊ ಈ ಥರ ಪ್ರೈವೇಟ್ ಥಿಯೇಟ್ರ್ ಮಾಡ್ತೀನಿ ಅಂದರೆ ಏನದು ಪ್ರೈವೇಟ್ ಥಿಯೇಟ್ರ್ ಅಂದರೆ, ಸಪೋರ್ಟ್ ಮಾಡಿರೋರಿಗಿಂತ ಡಿಮೋಟಿವೇಟ್ ಮಾಡಿರೋರೇ ತುಂಬ ಜಾಸ್ತಿ ಇದ್ದಾರೆ. ಸೊ ಅದನ್ನೆಲ್ಲ ನಾನು ಅವ್ರಿಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಓಕೆ ಬಿಡು, ನಾನು ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ಅಂತ. ಇವಾಗ ಅವ್ರು ಹೇಳ್ತಾ ಇದ್ದಾರೆ, ಬಿಡು ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ಯಾ ಅಂತ. ಅದನ್ನೇ ಈಗ ನಾವು ಏನೋ ಪ್ಲಾನ್ ಇದ್ದೀವಿ ಅಂತ ಹೇಳಿದಾಗ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಫೇಲೋ ಪಾಸೋ ಬರೀಬೇಕು ಎಕ್ಸಾಮ್ ಅಂತಾರಲ್ಲ, ಆ ಥರ ಹೊಸ ಕಾನ್ಸೆಪ್ಟ್ ಏನಾದರೂ ಅವರು ಹುಡುಕ್ತಾ ಇರಬೇಕು. ಈಗ ಮಾಡಿದ್ನೇ ಮಾಡೋದು ಬಿಟ್ಬಿಟ್ಟು ಸೊ ಏನಾದರೂ ಹೊಸದಾಗಿ ಅವರು ಟ್ರೈ ಮಾಡಿದಾಗ ಅದ್ರ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಸೊ ಈಗ ಅದು ಚೆನ್ನಾಗಿರುತ್ತೋ ಅವರಲ್ವ, ಕಸ್ಟಮರ್ಸ್ ಏನು ಮಾಡ್ತಾರೆ, ಹೊಸ ಕಾನ್ಸೆಪ್ಟ್ ಇದೆ ಸೊ ಟ್ರೈ ಮಾಡೋಣ ಅಂತ ಬರ್ತಾರೆ. ಸೊ ಅವ್ರು ಬಂದಾಗ ನೀವು ಗುಡ್ ಸರ್ವಿಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು, ಸೊ ಎಲ್ಲನೂ ನೀವು ಕ್ವಾಲಿಟಿ ಎಲ್ಲನೂ ಚೆನ್ನಾಗಿ ಕೊಟ್ಟಾಗ ಸೊ ಕ್ಲಿಕ್ ಆಗೇ ಆಗುತ್ತೆ ಅಬ್ಸಲ್ಯೂಟ್ಲಿ. ಸೊ ಚೆನ್ನಾಗಿರಲಿ ಚೆನ್ನಾಗಿಲ್ಲ ಅಂದಾಗಲಿ ಹೊಸ ಕಾನ್ಸೆಪ್ಟ್ದಾಗ ಜನ ಲೈಕ್ ಮಾಡೇ ಮಾಡ್ತಾರೆ. ಸೊ ಅದೊಂದು ಬೆಸ್ಟ್ ಇದೆ. ನೀವು ಹೇಳ್ತಾ ಇರೋದು, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಂದು ರೆಸ್ಟೋರೆಂಟ್ ಮಾಡಿದ್ರು ಅಂದರೆ ನಾನು ಹೇಳ್ತಾ ಇರೋದು, ಆ ರೆಸ್ಟೋರೆಂಟೇ ಮಾಡೋ ಬದಲು ಏನೇನೋ ಒಂದು ಯುನೀಕ್ ಆಗಿ, ಒಂದು ಡಿಫ್ರೆಂಟ್ ಆಗಿ, ಒಂದು ಹೊಸ ಪ್ರಯತ್ನ ಮಾಡೋದು ಬೆಟರ್ ಅಂತ ನೀವು ಹೇಳ್ತೀರಾ. ಅದೇ ನಿಮ್ಮ ಸಕ್ಸಸ್ಗೆ ಕಾರಣನಾ? ಓಕೆ, ನೈಸ್. ಆಮೇಲೆ ಕೂಡ ಇನ್ನೊಂದು ಮಾತು ಹೇಳಿದ್ರಿ, ಪ್ರೈಸು ಮತ್ತು ಕ್ವಾಲಿಟಿ. ಒಳ್ಳೆ ಪ್ರೈಸ್ ಕೊಟ್ಟರೆ ಅಂದರೆ ಬೆಸ್ಟ್ ಪ್ರೈಸ್ ಕೊಟ್ಟರೆ ಕಸ್ಟಮರ್ ಬರ್ತಾರೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದ್ರಿ. ದಿಸ್ ಈಸ್ ಆಲ್ಸೋ ನೋಟಬಲ್ ಪಾಯಿಂಟ್. ಏನು ಅಂದರೆ ಹೊಸ ಇನ್ವೆಷನ್ನು, ಬೆಸ್ಟ್ ಪ್ರೈಸ್ ವಿತ್ ಬೆಸ್ಟ್ ಕ್ವಾಲಿಟಿ, ದಿಸ್ ಇಸ್ ದ ಕೀ, ಸೀಕ್ರೆಟ್ ಕೀ ಆಫ್ ಸಕ್ಸಸ್ ಅಂತ ಗೌತಮ್ ಅವ್ರು ಹೇಳಿದರು. ಓಕೆ ಗೌತಮ್ ಅವರೇ, ಈಗ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ, ಆ್ಯಕ್ಚುಲಿ ನಾವು ಯೂಶ್ವಲಿ ಇನ್ಸ್ಟಾಗ್ರಾಮ್ ಎಲ್ಲ ನೋಡಲ್ಲ, ಎಲ್ಲ ಫ್ರೀ ಅದ ಸ್ಕ್ರೋಲ್ ಮಾಡ್ತಾ ಇದ್ದಾಗ ಸುಮಾರು ಔಟ್ಲೆಟ್ಗಳು ಕಾಣ್ತವೆ. ಸರಸ್ವತಿಪುರಂ, ಕುವೆಂಪು ನಗರ, ಈ ನಿಮ್ಮ ಹೆಬ್ಬಾಳಲ್ಲಿ ಸುಮಾರು ಔಟ್ಲೆಟ್ ಇದ್ದಾವೆ. ಸೊ ನೀವು ಮಾಡಾದ್ಮೇಲೆ ಅವೆಲ್ಲ ಸ್ಟಾರ್ಟಪ್ ಆಗಿದ್ದು. ಸೊ ಅದರಲ್ಲಿ ಹೇಗೆ ಆ ಔಟ್ಲೆಟ್ ಬಗ್ಗೆ ಏನು ಹೇಳಬೇಕು, ಏನೇನು ಹೇಳೋ ವಿಚಾರ ಇದೆಯಾ?
ಸರ್ ಇಲ್ಲ ಆ್ಯಕ್ಚುಲಿ ನಾನು ಬೇರೆಯವ್ರ ಬಗ್ಗೆ ಏನೂ ಮಾತಾಡೋಕೆ ಹೋಗಲ್ಲ, ಬಟ್ ಎಲ್ಲ ನನಗೆ ಗೊತ್ತಿರೋರೇ ಮಾಡಿರೋದು ಅದು. ಆಲ್ಮೋಸ್ಟ್ ಒಂದು 80 to 90% ಗೊತ್ತಿರೋರು ಮಾಡಿರೋದು. ಅಥವಾ ನಿಮ್ಮ ಹತ್ರ ಏನೋ ಕೆಲಸ ಮಾಡಿ ಏನೋ ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗಿದಾರ ಅಥವಾ ಜಸ್ಟ್ ಒಂದು ವಿಸಿಟ್ ಮಾಡಿ? ಇದ್ದಾರೆ ಒಂದು 2-3 ಜನ ಇದ್ದಾರೆ ಆ ಥರ. ನಿಮ್ಮ ಹತ್ರ ಕೆಲಸ ಮಾಡಿ ಮಾಡಿರೋದು. ಓಕೆ, ಅವ್ರಿಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು. ಓಕೆ ಗೌತಮ್ ಅವರೇ, ಈಗ ನಾನು ಹೇಳ್ತಾ ಇರೋದು, ಕೆಲವರು ಇಂಟರ್ವ್ಯೂ ನೋಡ್ತಾರೆ, ಕೆಲವರು ಈಗ ತನ್ನ ಸ್ಟಾರ್ಟಪ್ ಮಾಡ್ತಾರೆ, ಕೆಲವರು ಎಲ್ಲೋ ಒಂದು 10,000 15,000 20,000 50,000 1 ಲಕ್ಷ ವಾಟ್ ಎವರ್ ಪ್ಯಾಕೇಜ್, ಅವ್ರ ಪ್ಯಾಕೇಜು ಕೆಲಸ ಮಾಡ್ತಾ ಇರ್ತಾರೆ. ಅವ್ರೇನಾದರೂ ಕೆಲಸ ಬಿಟ್ಟು ಬಿಸ್ನೆಸ್ಗೆ ಬಂದರೆ ಒಳ್ಳೇದಾ ಅಥವಾ ಕೆಟ್ಟದಾ? ಸರ್ ಕೆಲಸ ಬಿಟ್ಟು ಬಂದರೆ ಕೆಟ್ಟದು ಸರ್. ಯಾಕಂದರೆ ಈಗ ಬಿಸ್ನೆಸ್ ಲಾಸು ಆಗ್ಬೋದು, ಒಂದಿನ ಬಿಸ್ನೆಸ್ ಇರುತ್ತೆ, ಒಂದಿನ ಬಿಸ್ನೆಸ್ ಇರಲ್ಲ. ಸೊ ಅವರೆಲ್ಲನೂ ಮೇಂಟೈನ್ ಮಾಡುವಷ್ಟು ಒಂದು ಫೈನಾನ್ಷಿಯಲ್ ಇದ್ದರೆ ಸೊ ಮಾಡ್ಬೋದು. ಈಗ ಒಂದು ತಿಂಗಳು ಬಿಸ್ನೆಸ್ ಇರಲ್ಲ, ರೆಂಟ್ ಕಟ್ಟಕ್ಕೆ ಕಾಸಿರಲ್ಲ, ಆಗೇನು ಮಾಡ್ತಾರೆ? ಸೊ ಈಗ ಜಾಬ್ ಬಿಟ್ಟು ಮಾಡ್ತೀವಿ ಅಂದರೆ ಅದು ದೊಡ್ಡ ತಪ್ಪು. ಈಗ ಜಾಬ್ ಮಾಡ್ತಾ ಸ್ವಲ್ಪ ಸೇವಿಂಗ್ಸು, ಸೊ ಅಕೌಂಟ್ ಬ್ಯಾಲೆನ್ಸಲ್ಲಿ ಒಂದು 50,000 ಮಿನಿಮಮ್ ಬಿಸ್ನೆಸ್ ಮಾಡ್ತೀವಿ ಅಂದರೆ ಒಂದು 50,000 ಇಟ್ಟೇ ಇರಲೇಬೇಕು ಅಕೌಂಟಲ್ಲಿ. ಒಂದು 50,000 ಇಟ್ಟು ಸೊ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಬೇರೆ ಕಡೆಯಿಂದ ಅಮೌಂಟ್ ತೊಗೊಂಡು ಸೇವಿಂಗ್ಸ್ ಅಂತ ಮಿನಿಮಮ್ ಅಕೌಂಟಲ್ಲಿ ಒಂದು 50 ಇದ್ದರೆ ಅವ್ರದ್ದೇನೇ ಈಗ ಡಿಸಾಸ್ಟರ್ಗಳು ಸಮ್ಟೈಮ್ಸ್ ಆಗುತ್ತೆ, ಏನೋ ಹೇಳೋಕ್ಕಾಗಲ್ಲ. ಈಗ ಸಮ್ಟೈಮ್ಸ್ ಏನೋ ಮಾಡೋ ಟೈಮಲ್ಲಿ ಏನೋ ಹೋಗ್ತು ಐಟಮು, ಸೊ ಸಡನ್ನಾಗಿ ತಂದು ಹಾಕಬೇಕು ಅಂದಾಗ ಮತ್ತೆ ಯಾರನ್ನೋ ಕೇಳಿದ್ರೆ ಆಲ್ರೆಡಿ ಸಾಲ ಮಾಡಿಬಿಟ್ಟಿರ್ತೀವಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಮತ್ತೆ ಅದು ಸಿಗಲ್ಲ. ಸೊ ಅದರಿಂದ ಒಂದು ಇಟ್ಕೊಂಡು ಮಾಡಿದ್ರೆ ಓಕೆ, ಜಾಬ್ ಮಾಡ್ತಾ ಮಾಡಿದ್ರೆ ಓಕೆ ಬೆಟರ್ ಆಗುತ್ತೆ. ಓಕೆ, ಗೌತಮ್ ಹೇಳ್ತಿದ್ದಾರೆ ಏನಂದರೆ ಜಾಬ್ ಬಿಟ್ಟು ಬಿಸ್ನೆಸ್ ಮಾಡೋದು ತಪ್ಪು, ಜಾಬ್ ಮಾಡ್ತಾ ಒಂದು ಪಾರ್ಟ್ ಟೈಮ್ ಬಿಸ್ನೆಸ್ ಥರ ಮಾಡೋದು ಒಳ್ಳೇದು ಅಂತ. ಅದೇ ರೀತಿ ಇನ್ನೊಂದು ಹೇಳಿದರು, ಸಾಲ ಮಾಡಿ ಬಿಸ್ನೆಸ್ ಮಾಡೋದು ಬೇಡ ಅಂತ. ಅವ್ರ ಅರ್ಥ ಏನು ಅಂದರೆ, ಫಾರ್ ಎಕ್ಸಾಂಪಲ್ ನೀವೊಂದು ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅದರಲ್ಲಿ ಬರೋ ರೆವಿನ್ಯೂನ ತಗೊಂಡು ನೀವು ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಹೊರ್ತು ಬೇರೆ ಕಡೆ ಸಾಲ ಮಾಡೋದು ತಪ್ಪು ಅಂತ ಗೌತಮ್ ಅವರ ಅಭಿಪ್ರಾಯ. ಓಕೆ ಗೌತಮ್ ಅವರೇ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಮುಂದೆ ಇನ್ನೂ ಒಂದು 5 ಔಟ್ಲೆಟ್ ಆಗಲಿ, ಇನ್ನೂ ಆಲ್ ಓವರ್ ಮೈಸೂರು ಬಿಟ್ಟು ಕರ್ನಾಟಕಕ್ಕೂ ಹೋಗಿ ಇಂಡಿಯಾಗೂ ಹೋಗಿ, ಸೊ ಹೋಗಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದಮೇಲೆ ರಾಜಕೀಯಕ್ಕೆ ಏನನ್ನ ಹೋಗೋ ಚಾನ್ಸಸ್ ಏನೋ ಇದೆಯಾ? ಸರ್ ಸದ್ಯಕ್ಕೆ ಅದ್ರ ಬಗ್ಗೆ ಐಡಿಯಾ ಮಾಡಿಲ್ಲ. ನಮ್ಮ ಬಿಗ್ ಬ್ರದರ್ ಒಬ್ರು ಇದ್ದಾರೆ, ಅವ್ರೇನಾದರೂ ಮನ್ಸು ಮಾಡಿ ಕರೆದ್ರೆ ಟ್ರೈ ಮಾಡ್ತೀನಿ ಸರ್. ಓಕೆ, ನೈಸ್. ಪ್ರತಿ ಗಂಡಿನ ಯಶಸ್ಸಿನಿಂದ ಸ್ತ್ರೀಯರು ಇರ್ತಾರೆ. ಸೊ ನಿಮ್ಮ ಯಶಸ್ಸಿನಿಂದ? ನನ್ನ ಯಶಸ್ಸಿನಿಂದ ನಮ್ಮ ಅಮ್ಮನೇ ಸರ್. ಸೊ ಫೈನಾನ್ಷಿಯಲಿ ಆಗಿರ್ಬೋದು, ಇಲ್ಲ ನಾನು ಏನಾದ್ರು ಬೇಜಾರು ಮಾಡ್ಕೊಂಡು ಮಮ್ಮಿ ಇವತ್ತು ಬಿಸ್ನೆಸ್ ಇಲ್ಲ ಅಂದಾಗಲೂ ಸೊ ಅವರೇ ಒಂದು ಸಮಾಧಾನ ಮಾಡಿ ಎಲ್ಲ ಮಾಡಿ ನನಗೆ, ಈಗ ಆ್ಯಕ್ಚುಲಿ ನಾನು ಮಾಡೋ ಟೈಮಲ್ಲಿ ನನ್ನ ಹತ್ರ ಅಮೌಂಟ್ ಇರಲಿಲ್ಲ, ಸೊ ಅವರು ಎಲ್ಲ ಒಡವೆನ ಗಿರ್ವಿ ಇಟ್ಟು ಮಾಡಿ ಕೊಟ್ಟಿರೋದು. ಸೊ ನನ್ನ ನಂಬಿಕೆ ಬಿಡಿಸ್ಕೊಡ್ತಾನೆ ಅಂತ. ಹಾಗೆ ಗಿರ್ವಿ ಸಾಲ ಎಲ್ಲ ಕಷ್ಟ ಅಲ್ಲ ಸರ್, ಮಾಡ್ಕೊಂಡೇ ಬಂದಿರೋದು. ಓಕೆ, ಕೇವಲ 20-21 ವರ್ಷ ಅಂತ ಯಾಕೆ ಪದೇ ಹೇಳ್ತಿದ್ದೀನಿ ಸ್ನೇಹಿತರಂದರೆ, ಬಿಸ್ನೆಸ್ಸಲ್ಲಿ ಸಕ್ಸಸ್ ರೇಟ್ಗಿಂತ ಫೇಲ್ಯೂರ್ ರೇಟೇ ಜಾಸ್ತಿ. ಸೊ ಅದಕ್ಕೋಸ್ಕರ 21-20 ವರ್ಷದ ಗೌತಮ್ ಅವರು ತಮ್ಮ ಅಮ್ಮ ನಂಬಿದ್ರ ನಿನ್ನ ಆ ಟೈಮಲ್ಲಿ? ಹಾಂ ಸರ್, ನಂಬಿದ್ರು. ಯಾಕಂದರೆ ನಾನು 10th ಆಲ್ಮೋಸ್ಟ್ ಸ್ವಲ್ಪ ಬೇರೆ ಕೆಲಸಗಳು ಮಾಡ್ತಾಯಿದ್ದೆ. ಸೊ ಅಲ್ಲೆಲ್ಲ ನಾನು ಸ್ವಲ್ಪ ಮೇಯ್ನಾಗಿದ್ದೆ. ಅದರಿಂದ ಅವ್ರಿಗೂ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದೆ, ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇತ್ತು. ಉಳಿಸ್ಕೊಂಡೆ ನಂಬಿಕೆ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟು. ನಮ್ಗೆ ಹೆಂಗೆ ಗೊತ್ತಾ, ನಂಬಿಕೆ ಗಳಿಸ್ಕೊಳ್ಳೋದಕ್ಕಿಂತ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ಒಂದು ಬ್ಯಾಲೆನ್ಸ್ ಮಾಡ್ತೀವಲ್ಲ ನಂಬಿಕೆ ಅನ್ನೋದು. ಫಾರ್ ಎಕ್ಸಾಂಪಲ್ ಗೌತಮ್ ಅಮ್ಮ ನಂಗೆ ನಂಬಿಕೆ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡಿದ್ದೀರಾ, ಬೆಳೆಸ್ಕೊಂಡು ಹೋಗ್ತಿದ್ದೀರಾ. ಇದೇ ರೀತಿ ಸಕ್ಸಸ್ ಮುಂದುವರಿಲಿ. ಮತ್ತು ಇನ್ನೊಂದು ಕೇಳ್ಪಟ್ಟೆ, ನಮ್ಮ ಹುಡುಗಿ ಬರ್ಡೇದು ಯೋಚನೆ ಮಾಡಿದೆ, ಅದನ್ನ ಐಡಿಯಾ ಬಂತು ಅಂತ. ಮತ್ತು ಸಕ್ಸಸ್ಸಿಂದ ಬರೀ ಅಮ್ಮನ ಹೆಸರು ಮಾತ್ರ ಹೇಳ್ತಿದ್ದೀರಾ? ಸರ್ ಇಲ್ಲ, ಆ್ಯಕ್ಚುಲಿ ಅವಳಿಂದ ಐಡಿಯಾ ಬಂದಿದ್ದು ಮಾಡಿದ್ದು ಎಲ್ಲ, ಬಟ್ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದಮ್ಮ. ಅವಳದು ಇದೆ ಎಲ್ಲ. ಹೇಳಿದ್ನಲ್ಲ, ಡಬಲ್ ಧಮಾಕ ಥರ ಇಬ್ರು ಸ್ತ್ರೀಯರಿದ್ದಾರೆ. ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ನಿಮ್ಗೆ ಸಪೋರ್ಟ್ ಮಾಡಲಿಲ್ವಾ? ಸರ್ ಫ್ರೆಂಡ್ ಸರ್ಕಲ್ಲು ಸಪೋರ್ಟ್ ಮಾಡಿದವ್ರಿಗಿಂತ ಮೋಸ ಮಾಡಿದವ್ರೆ ಜಾಸ್ತಿ ಸರ್. ಇರಲಿ, ಅಂಥವ್ರು ಇರಬೇಕು. ಕೆಲವು ವೆಹಿಕಲ್ಸ್ ಎಲ್ಲ ಹಿಂದೆಗಡೆ ಹಾಕಿರ್ತಾರ, ಹಿತಶತ್ರುಗಳ ಆಶೀರ್ವಾದ ಅಂತ. ಹಾಂ ಗೌತಮ್ ಅವರೇ, ನಿಮ್ಮ ಬಿಸ್ನೆಸ್ ಕೆರಿಯರು ಎಲ್ಲಾದ್ರ ಬಗ್ಗೆನೂ ಕೇಳ್ದೋ. ಈಗ ಒಂಚೂರು ಹಂಗೆ ತುಂಟಾರದ ಕಡೆ ಹೋಗೋಣ. ನಿಮಗೆ ಜಾಸ್ತಿ ಕಾಲೇಳಿ ಬಿಡಿ. ಜಾಸ್ತಿ ಅಲ್ಲಪ್ಪ, ಎಲ್ಲ ಬಿಸ್ನೆಸ್ ಇರಲಿ, ಎಲ್ಲದೂ ಇರಬೇಕು. ಈಗ ಊಟ ಅಂದಮೇಲೆ, ಚಿತ್ರಾನ್ನ ಅಂದಮೇಲೆ ಎಲ್ಲರೂ ಇರುತ್ತೆ, ಪುಳಿಯೋಗರೆ ಅಂದರೆ ಎಲ್ಲ ಇರುತ್ತೆ, ಕಳೆ ಬೀಜ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಎಲ್ಲ. ಹಂಗೆ ಲೈಫಲ್ಲಿ ನವರಸ ಎಲ್ಲ ಇರಬೇಕು. ನಿಮಗೆ ಹೈಸ್ಕೂಲಲ್ಲಿ, PUCಲಿ, ಡಿಗ್ರಿನಲ್ಲಿ ನಿಮ್ಗೆ ಒಬ್ಬರೇ ಗರ್ಲ್ ಫ್ರೆಂಡಾ? ನಿಜ ಹೇಳಬೇಕು, ಮನ್ಸು ಮುಟ್ಟು ನಿಜ ಹೇಳಬೇಕು. 10th ಯಾರನ್ನ ಲವ್ ಮಾಡಿದ್ರಿ? A ಫಾರ್ ಅಂಜು, B ಫಾರ್ ಭಾವನಾ, C ಫಾರ್ ಚಂದನ, D ಫಾರ್? ಇಲ್ಲ ಅಷ್ಟೆಲ್ಲ ಏನಿಲ್ಲ. ಸೊ
ಹೇಳಿ ಸಣ್ಣ ಪುಟ್ಟ ಒಂದೆರಡು ಇತ್ತು ಬಟ್ ಅಂದ್ರೆ 1 2 ಅಂದ್ರೆ 1 2 3 ಹಂಗಾರೆ ಹೇಳಿ ಆ 3 ಜನದ ಹೆಸರು ಹೇಳಿ ಈಗ. ಸರ್ ಅದು ಹೆಸರೆಲ್ಲ ಅಲ್ಲ, ಅಂದ್ರೆ ಜಸ್ಟ್ ಏನಂದ್ರೆ ಮಾತಾಡ್ಕೊಂಡಿದ್ವಿ ಅಷ್ಟೇ, ಲವ್ ಎಲ್ಲ ಏನಿರ್ಲಿಲ್ಲ. ಸೊ ಲವ್ ಎಲ್ಲ ಆಗಿದ್ PU ಮೇಲೆ. ಆಕ್ಚುಲಿ PU ಮೇಲೆ ಆಯ್ತು, ಅದನ್ನೇ ಹೇಳಿ. ಅದೇ ಇದ್ದೀರಲ್ಲ ಈಗಲ ಅವ್ರೇನಾ? ಅಯ್ಯೋ ನನ್ಗೆ ಯಾಕೆ ಡೌಟಪ್ಪ. ಆಕ್ಚುಲಿ ನಿಮ್ಮ ಜನ್ರೇಷನ್ ಆಲ್ಮೋಸ್ಟ್ ಅಲ್ಲಿ ಟೀಚರ್ಸ್ ಮೇಲೆ ಕ್ರಶ್ ಆಗೋದು ಇವೆಲ್ಲ ಕಾಮನ್. ನಾನು ನೋಡ್ತಿರ್ತೀನಲ್ಲ, ಕೇಳ್ತಿರ್ತೀನಲ್ಲ, ನಿಮ್ಗೂ ಯಾವ ಟೀಚರ್ ಮೇಲೆ ಕ್ರಶ್ ಆಗಿಲ್ವಾ? ಲವ್ ಇಸ್ ದ ಡಿಫ್ರೆಂಟ್. ಕ್ರಶ್ ಅನ್ನೋದೇ ಬೇರೆ, ಲವ್ ಅನ್ನೋದೇ ಬೇರೆ. ಟೀಚರು ಇದ್ರು ಸರ್, ಇದ್ರು ಅಂದ್ರೆ ಒಬ್ರಲ್ಲ, ಇದ್ರು ಎಷ್ಟು ಜನ? 5 ಜನ 6 ಜನ? ಅಷ್ಟೆಲ್ಲ ಏನಿರ್ಲಿಲ್ಲ, ಇದ್ರು 1 2 3 ಜನ ಇದ್ರು. ಅದೇ 2 + 3 ಜನ 5 ಜನ. ನಾವು ಯಾವ ಕ್ಲಾಸ್ ಬಂಕ್ ಮಾಡೋರು ಆ ಕ್ಲಾಸ್ ಬಂಕ್ ಮಾಡ್ತಾ ಇಲ್ಲ ಹಂಗೆ. ಓಹೋ, ಯಾವ ಸಬ್ಜೆಕ್ಟು? ಅದು ಬೇಡ ಸರ್. ಹಂಗೆ. ನೈಸ್ ನೈಸ್ ನೈಸ್. ಆಕ್ಚುಲಿ ಏನ್ ಗೊತ್ತಾ ಗೌತಮ್ ಅವರೇ, ಓಪನ್ ಆಗಿ ಹೇಳಿ, ಯಾಕೆಂದ್ರೆ ನಾವು ಕೂಡ ಕಾಲೇಜು, ಸ್ಕೂಲು, ಹೈಸ್ಕೂಲು ಎಲ್ಲ ನೋಡಿ ಬಂದಿರೋದು. ಬಟ್ ನೀವು ಫಾಸ್ಟೆಸ್ಟ್ ಜನ್ರೇಷನು, ಅಂದರೆ ನಾವೇನು ತುಂಬ ಹಿಂದೆ ಅಲ್ಲ, ನಾವು 13 to 16 ನಮ್ಮ ಕೆರಿಯರ್, ಅಂದರೆ ಡಿಗ್ರಿ, UG, ಅಂಡರ್ ಗ್ರ್ಯಾಜುಯೇಷನ್. ಸೊ ನೀವು ಆ ಟೈಮಲ್ಲಿ ಇನ್ನೂ ಇಲ್ಲ ಇನ್ನೂ ಹಿಂದೆ ಇರ್ತೀರಾ ಅನ್ಸುತ್ತೆ ನೀವು. ಹೈಸ್ಕೂಲಲ್ಲಿ ಯಾರು ಇಲ್ವಾ? ಕರೆಕ್ಟಾಗಿ ನಿಜ ಹೇಳಿ. ಇಲ್ಲ ಸರ್, ಹೈಸ್ಕೂಲಲ್ಲಿ ಅದ್ರ ಬಗ್ಗೆ ಎಲ್ಲ ಇಂಟೆನ್ಷನ್. ನನಗೆ ಹೈಸ್ಕೂಲಲ್ಲಿ 2 3 ಲವ್ ಇದ್ವಪ್ಪ. ಅಟ್ಲೀಸ್ಟ್ ನೀವು ಒಂದು 5 6 ಬೇಡವಾ ನಿಮ್ಮ ಜನ್ರೇಷನ್ಗೆ? ಇಲ್ಲ ಇಲ್ಲ ಆ ಥರ ಏನಿಲ್ಲ. ಇಲ್ಲ ಹೇಳ್ಬೇಕದು. ಇಲ್ಲ ಸರ್, ಅಂದ್ರೆ 2 3 ಇದ್ದು ನನಗೆ ಅಂತ ಇಲ್ಲ, ಲವ್ ಅಂತ ಎಲ್ಲ ಏನಿರ್ಲಿಲ್ಲ, ಸುಮ್ಮನೆ ಮಾತಾಡ್ಕೊಂಡು ಫ್ರೆಂಡ್ಸ್ಗಳಿದ್ರ ಅಷ್ಟೇ. ಅಂದ್ರೆ ನಮ್ ಗ್ಯಾಂಗ್ ತರ ಇತ್ತು. ಯಾರಿಗೂ ನೀನು ಲವ್ ಮಾಡಿಲ್ಲ ಅಂದ್ರೆ ಕೈ ಕುಯ್ಕೊಂತೀನಿ, ಎದೆ ಮೇಲೆ ಹಚ್ಚಾಕ್ಸ್ಕೊಂತೀನಿ ಅಂತ ಯಾರಿಗೂ ಹೇಳಿಲ್ವಾ? ಕೈ ಕುಯ್ಕೊಂಡಿರೋ ಕೇಸ್ಗಳಿದಾವೆ, ಎಲ್ಲ ಇದ್ದೇ ಇರ್ತವೆ ಅಂತ. ಹೆಸರು ಹೇಳ್ಬೇಡಿ. ಓಕೆ, ಎಷ್ಟನೇ ಯಾವ ವರ್ಷದಲ್ಲಿ ಕೈ ಕುಯ್ಕೊಂಡ್ರಿ? ಸರ್ ನಾನು ಕುಯ್ಕೊಂಡಿಲ್ಲ, ನನಗೋಸ್ಕರ ಕುಯ್ಕೊಂಡಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವರು ಹೀರೋ. ನಾವು ಹುಡುಗಿರ್ಗೋಸ್ಕರ ಅಲ್ಲ, ಹುಡುಗರಿಗೋಸ್ಕರ ಹುಡುಗಿಗೋಸ್ಕರ ಕೈ ಕುಯ್ಕೊಂಡ್ರೆ, ನಮ್ಮ ಗೌತಮ್ಗೋಸ್ಕರ ಹುಡುಗಿನೇ ಕೈ ಕುಯ್ಕೊಂಡ್ಬಿಟ್ಟಿದ್ದಾರೆ. ಇರ್ಲಿ, ಆ ಹುಡುಗಿ ಎಲ್ಲರೂ ಚೆನ್ನಾಗಿರಮ್ಮ ಅಂತ ಕೇಳ್ಕೊಳೋಣ. ಇಲ್ಲ, ಮದುವೆ ಆಗ್ಬಿಟ್ಟಿದೆ. ಮದುವೆ ಆಗಿದೆಯಾ? ಆಯ್ತು, ಚೆನ್ನಾಗಿರಮ್ಮ. ಓಕೆ, ಆಟ ತುಂಟಾಟ ಬಿಸ್ನೆಸ್ ಎಲ್ಲ ಕೇಳ್ದು. ಆ್ಯಕ್ಚುಲಿ ವೀಕ್ಷಕರೇ, ಕಾಮಿಡಿ ಟೈಮ್ ಮುಗೀತು. ಸೊ ಕೇವಲ 20-21 ವರ್ಷದ ಆಸುಪಾಸಿನ ಹುಡುಗ, ನಮ್ಮ ಮೈಸೂರಿನ ಹುಡುಗ. ಸೊ ಒಂದು ಇನೋವೇಷನ್ ಮಾಡಿ, ಒಂದು ಹೊಸತನನ ನೋಡಿ, ಒಂದು ಹೊಸತನನ ಕಂಡುಹಿಡಿದು ಅದನ್ನ ಫಾಲೋ ಅಪ್ ಮಾಡಿ, ಅದರಿಂದ ವರ್ಕ್ ಮಾಡಿ, ಅದರಿಂದ ಸಕ್ಸಸ್ ತಗೊಂಡಿದ್ದಾರೆ. ಅದಕ್ಕೆ ನಮ್ಮ 46 ಮೀಡಿಯಾ ಇವತ್ತು ಇಂಟರ್ವ್ಯೂ ಮಾಡ್ತಿದ್ವಿ. ಆ್ಯಕ್ಚುಲಿ ನಾನು ನಮ್ಮ ವಿಜಯ್ ಅವ್ರ ಹತ್ರ ಮಾತಾಡ್ತಿದ್ದೆ. ಲಾಸ್ಟ್ ಒಂದು ಇಂಟರ್ವ್ಯೂ ಇತ್ತು 1 month ಬ್ಯಾಕ್, ಮಂಡ್ಯ ರಮೇಶ್ ಅಣ್ಣಂದು. ಅದೇ ಮಂತ್ ಇಂಟರ್ವ್ಯೂ ನಂದು. ಇದು ಗೌತಮ್ ಸೆಕೆಂಡ್ರು. ನೆಕ್ಸ್ಟ್ ಯಾವ ಇಂಟರ್ವ್ಯೂ ಇರುತ್ತಪ್ಪ ಅಂದ್ಕೊಂಡೆ. ಸೊ ಮಂಡ್ಯ ರಮೇಶ್ ಅಣ್ಣ ಆದಮೇಲೆ ಆ ಚೇರಿಗೆ ಕೂತ್ರೆ ನಮ್ಮ ಗೌತಮ್ ಅವರು. ಸೊ ಅವ್ರಿಗೆ ಇನ್ನೂ ಸಕ್ಸಸ್ ಕಾಣಲಿ, ಇನ್ನೂ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾದಲ್ಲಿ ಅವ್ರು ಔಟ್ಲೆಟ್ ಮಾಡ್ಕೊಳ್ಳಿ. ಅದೇ ರೀತಿ ಸಮಾಜ ಸೇವೆಗೂ ಕೂಡ ಅವ್ರು ಬಂದಿದ್ದಾರೆ. ಸಮಾಜ ಸೇವೆನೂ ಮಾಡಲಿ. ಇನ್ನೂ ಪಾಲಿಟಿಕ್ಸ್ ಬಗ್ಗೆ ಕೇಳಿದೆ, ಅವ್ರು ಇನ್ನೂ ಏನೂ ಗೊತ್ತಿಲ್ಲ. ಇತ್ಲಾಗ ಬರ್ತೀನಿ ಅಂತಲೂ ಹೇಳಿಲ್ಲ, ಇತ್ಲಾಗ ಹೋಗ್ತೀನಿ ಅಂತಲೂ ಹೇಳಿಲ್ಲ, ಇತ್ಲಾಗ ಹೋಗಲ್ಲ ಅಂತಲೂ ಹೇಳಿಲ್ಲ. ಸೊ ಹೋದರೆ ಅವ್ರ ಕಡೆಯಿಂದ ಒಂದು 4-5 ಜನಕ್ಕೆ ಒಳ್ಳೇದಾಗುತ್ತೆ. 4-5 ಜನ 4,000 ಜನಕ್ಕೆ ಒಳ್ಳೇದಾಗಲಿ. ಸೊ ಯಾರ್ಯಾರು 46 ಮೀಡಿಯಾ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಇಷ್ಟೊತ್ತಕ ಏನು ಮಾತುಕತೆ ನಡೀತು. ಕೇವಲ ಪದೇ ಹೇಳ್ತಾ ಇರ್ತೀನಿ, ಕೇವಲ 21 ವರ್ಷ ಆಸುಪಾಸು. ಯಾಕೆಂದರೆ ಎಷ್ಟೋ ಜನ ಇನ್ನೂ 40-45 ವರ್ಷ ಆದರೂ ಬಿಸ್ನೆಸ್ಸಲ್ಲಿ ಕಳ್ಕೊಳ್ತಾನೆ ಇದ್ದಾರೆ, ಸಾಲ ಮಾಡ್ತಾನೆ ಇದ್ದಾರೆ. ಸೊ ಒಂದು ಹುಡುಗ ಮಾಡಿದಾನೆ ಅಂದರೆ ನಾವು ಖುಷಿ ಪಡೋ ವಿಚಾರ. ಅವ್ರು ಹೇಳ್ದಂಗೆ ಹೊಸತನನ ಫೈಂಡ್ ಔಟ್ ಮಾಡಿ. ಸೊ ನಮ್ಮ 46 ಮೀಡಿಯಾ ನೋಡ್ತಿರೋ ವೀಕ್ಷಕರಿಗೆಲ್ಲ ಪದೇ ಹೇಳ್ತೀನಿ, ಇನ್ನೊಂದ್ಸತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಯಕ್ತಿಗಳ ಜೊತೆ ಇಂಟರ್ವ್ಯೂ ಮಾಡ್ತೀನಿ, ವೆಯ್ಟ್ ಮಾಡ್ತೀನಿ ಯಾರು ಅಂತ ನೋಡೋಣ. ಅದು ಯಾರಾಗ್ತಾರೆ? ಮಂಡ್ಯ ರಮೇಶ್ ಅಣ್ಣ ಆಯಿತು, ನಮ್ಮ ಗೌತಮ್ ಆಯಿತು. ನೆಕ್ಸ್ಟು ಯಾರು ಅಂತ ನೋಡುವ, ಕಾತರದಿಂದ ಕಾಯ್ದಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಗೌತಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು.